ಈಗೇನ್ ಹೇಳ್ತೀನಿ ನೀನು? ಅದೇ ಹೇಳಿದ್ನಲ್ಲ, ನನ್ನ ಓದು ಪೂರ್ತಿ ಆಗೋವರೆಗೂ ಮದ್ವೆ ಮ್ಯಾಟ್ರ್ ತೆಗಿಬೇಡಿ ಅಂತಿದ್ದೀನಿ. ನಾನ್ ಯಾವಾಗ ಹೇಳ್ತೀನೋ ಆವಾಗ ಮದುವೆ ಮಾಡ್ಕೊಳಕ್ ಒಪ್ಕೋತೀನಿ ಅಂತ ನೀ ಹೇಳಿದ್ದಕ್ಕೆ ತಾನೆ ಹೆಚ್ಚಿಗೆ ಓದಕ್ಕೆ ಈ ಊರಿಗೆ ಕಳ್ಸಿದ್ದು. ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಓದ್ ಬೇಡ ಅಂತಂದಾಗ ನೀವು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಟ್ 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 ಕಾಫಿ. ಡಿಸ್ಟರ್ಬ್ ಆಯ್ತಾ? ಏನಿಲ್ಲಪ್ಪ. ಓಕೆ. ಏನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ? ಏನಿಲ್ಲ, ನನ್ನ ಮಗಳಿಗೆ ಮದುವೆಗಿಂತ ಓದೇ ಹೆಚ್ಚಂತೆ. ನಿಜವಾಗ್ಲೂ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಓದೋದು ಒಂದ್ ನೆಪನ? ಐ ಮೀನ್ ಅವಳ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಅಂತ? ನನ್ನ ಮನಸ್ಸಿನಲ್ಲಿ ಯಾರು ಇಲ್ಲ. ಹಾಗಾದ್ರೆ ಮದುವೆ ಒಪ್ಕೋಬೋದಲ್ಲ? ನನ್ನ ಜೀವನ ನನ್ನಿಷ್ಟ. ಒಪ್ಕೊಳ್ಳೋದು ಬೇಡವೋ ಅಂತ ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋಂತ ಅವಶ್ಯಕತೆ ನನಗಿಲ್ಲ. ಅವನೇನೋ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನೀನೇನೋ ಅವನ್ನ ಗದರಿಸ್ತಾ ಇದೀಯಾ? ಇಲ್ಲಿ ನೋಡಪ್ಪ, ಈ ಫೋಟೋ ನೋಡು. ಈ ಹುಡುಗನ್ಗೆ ಏನ್ ಕಮ್ಮಿ, ಒಳ್ಳೆ ಸಂಬಂಧ ಬೇರೆ. ಗುಡ್ ಸೆಲೆಕ್ಷನ್. ಒಂದ್ಸತಿ ಫೋಟೋ ನೋಡು. ಇದಕ್ಕಿಂತ ಒಳ್ಳೆ ಹುಡುಗ ಖಂಡಿತ ಸಿಗಲ್ಲ ನಿನಗೆ. ನೋಡಿ ಸರ್, ಚಿನ್ನದಂತ ಹುಡುಗ ಸರ್. ಅವನ್ನ ನೋಡಿ ಬೈತಾ ಇದ್ದಾಳೆ. ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿದ್ರೆ ತಾನೆ. ಕರೆಕ್ಟ್ ಸರ್. ನಿಮ್ಮ ಮಗಳಿಗೆ ಒಳ್ಳೇದ್ ಯಾವ್ದು ಅಂತ ಗೊತ್ತಾದ್ರೆ ನಿಮ್ ಮಾತು ಕೇಳೋಳ ಸರ್. ಕೇಳಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಹೋಗ್ಲಿ, ಅವನ್ ಯಾರು ಅಂತ ಹೇಳಕ್ ಹೇಳಪ್ಪ. ಅಪ್ಪ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ. ಹಾಗಾದ್ರೆ ಒಪ್ಕೋಬೋದಲ್ಲಮ್ಮ. ಸರಿ, ನೀವು ದೊಡ್ಡ ಸಂಬಂಧನೇ ನೋಡ್ತೀರೋ ಇಲ್ಲ ಕತ್ತೆ ಸಂಬಂಧನೇ ನೋಡ್ತೀರೋ ನನಗ್ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ಅಂಕಲ್, ಕತ್ತೆ ಸಂಬಂಧ ನೋಡಿ ಅನ್ಲು ಅಂತ ಮಾಮೂಲಿ ಕತ್ತೆ ನೋಡ್ಬಿಡ್ಬೇಡಿ ಪಾಪ. ಒಂದ್ ಒಳ್ಳೆ ಕತ್ತೆನೆ ನೋಡಿ. ಸರಿಯಾಗಿದ್ಯಾ? ಕೂಡಲೇ ಊರಿಗೆ ಹೋಗಿ ನಿಶ್ಚಿತಾರ್ಥಕ್ಕೆ ದಿನ ಫಿಕ್ಸ್ ಮಾಡ್ಬೋಣ. ಸರಿ. ನಮ್ಮ ರೇಂಜ್ಗೆ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗಿರೋ ಫಂಕ್ಷನ್. ಬಾವ ಅವರು ಈ ಮುಹೂರ್ತ ಬಿಟ್ರೆ ಇನ್ನು ಒಳ್ಳೆ ಮುಹೂರ್ತ ಸಿಕ್ಕಲ್ಲ ಅಂದ್ರು. ಅದಕ್ಕೆ ಭಾರಿ ಅರ್ಜೆಂಟ್ ಆಗಿ ನಿಶ್ಚಿತಾರ್ಥ ಮಾಡ್ಬೇಕಾಯ್ತು. ಎನಿಹೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಯ್ತಾ? ಹಾಗೆ ಆಗ್ಲಿ. I'm sorry, Mahesh. ಚಂದು, ಏನು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು. ಅದು ಇಲ್ಲಲ್ಲ, ಬಾ ನನ್ ಜೊತೆ. ಬಾ ಒಳಗೆ. ಏನ್ ಮಹೇಶ್, ಏನ್ ಮಾಡ್ತಿದ್ಯಾ? ಏನಿದ್ದಲ್ಲ? ಸ್ವಾತಿಗೆ ಬೇರೆ ಯಾರ ಜೊತೆನೋ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಈಗ ಹಾಸ್ಪಿಟಲ್ ಇದ್ದಾಳೆ. ಇವನಿಗೆ ಅವಳನ್ನ ನೋಡ್ಬೇಕು ಅಂತ ಆಸೆ. ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಬಿಡಲ್ಲ ಅಂತ ನಾನು ಇವನ್ಗೆ ಎಷ್ಟು ಹೇಳ್ದೆ. ನನ್ ಮಾತ್ ಕೇಳಿಲ್ಲ. ಅವಳನ್ನ ನೋಡ್ದೆ ಇದ್ರೆ ನಾ ಬದುಕಲ್ಲ ಅಂತ ಹೇಳ್ದ. ಅದಕ್ಕೆ ಕೂಡ ಹಾಕಿ ಬೀಗ ಹಾಕ್ತೆ. ಈಗ ನೋಡು ಏನ್ ಮಾಡ್ಕೊಂಡಿದ್ದಾನೆ. ಗ್ರೇಟ್ ಲವ್ ಯಾರ್. ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಪ್ರಾಣನೇ ತ್ಯಾಗ ಮಾಡಕ್ ಹೊರಟಿರೋ ಒಂದ್ ಕಡೆ ಆದ್ರೆ, ಪ್ರೀತಿ ಪ್ರೇಮದ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ ಇರೋರು ಇನ್ನೊಂದ್ ಕಡೆ. ಹಲೋ, ನಾನ್ ನಿನ್ನ ಕರ್ಸಿದ್ದು ಇವನ್ನ ಸಮಾಧಾನ ಮಾಡೋಕೆ ಅಷ್ಟೇ. ನಾನ್ ಮಾಡ್ತಾ ಇರೋದು ಅದನ್ನೇ. ಮಹೇಶ್, ಪ್ರೀತಿ ಅನ್ನೋದು ಒಂದ್ಸತಿ ಹುಟ್ಟಿದ್ಮೇಲೆ ಅದು ಅರ್ಧಕ್ಕೆ ಬಿಡಲ್ಲ. ಅದರಲ್ಲೂ ನಾನು ಹೇಳಿದ್ಮೇಲೆ ಅದಕ್ಕೊಂದು ಅಂತ್ಯ ಕಾಣಿಸ್ತೇ ಬಿಡಲ್ಲ. ಮಹೇಶ್, ಹೇಯ್,
ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ದೆನ್ ಕೂಲ್, ನನಗೆ ಬಿಟ್ಬಿಡು. ಓಕೆ, ಕಮಾನ್. ಚಂದು, ನಾನ್ ಬಂದು ನಿನ್ನ ಮೀಟ್ ಮಾಡಿದ್ದು ನಾವಿಬ್ರು ಫ್ರೆಂಡ್ಸ್ ಆಗಿದ್ದಾಗ ಇವ್ರಿಗೊಂದು ಮಾತು ಕೊಟ್ಟಿದ್ವಿ. ಈ ನಮ್ಮಿಬ್ರ ಇದರಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಹೊರತು ಇದನ್ನ ಮುಂದಿಟ್ಕೊಂಡು ಮತ್ತೆ ನಿನ್ನ ಹತ್ರ ಬರ್ಬೇಕು ಅಂತಾನೂ ಅಲ್ಲ, ಇಲ್ಲ ನಿನ್ನ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂತಾನೂ ಅಲ್ಲ. ಹಲೋ, ಒಂದ್ ನಿಮಿಷ. ನಿನಗೆ ನೀನ್ ಏನ್ ಅನ್ಕೊಂಡಿದ್ದೆ ಮೊದ್ಲು ಅದೇಳು. ನನಗೂ ನಿನ್ ಜೊತೆ ಯಾವ ತರ ಸಂಬಂಧನೂ ಇಲ್ಲ. ಅದನ್ನ ಯಾವತ್ತೋ ತಲೆಯಿಂದ ತೆಗ್ದಾಕಾಯ್ತು ನಾನು. ಅಷ್ಟೇ ಅಲ್ಲ, ದುಷ್ಟನ್ ಕಂಡ್ರೆ ದೂರಾಡಕ್ಕೆ ನನಗೂ ಗೊತ್ತು. ಅಂಡ್ ಒನ್ ಮೋರ್ ಥಿಂಗ್, ಚಂದು ಮಾತು ಕೊಟ್ರೆ ಅದ್ಯಾವತ್ತೂ ತಪ್ಪಲ್ಲ. ಅದನ್ನ ನೀನ್ ನನಗೆ ಜ್ಞಾಪಿಸ್ಬೇಕಾಗಿಲ್ಲ. ಅವಳು ಮದ್ವೆನಾ, ಅವಳ ಅಪ್ಪ ಅಲ್ಲ, ಅವನೇ ಬಂದ್ರು ತಡಿಯಕ್ ಸಾಧ್ಯ ಇಲ್ಲ. ಇದನ್ನ ನೀನ್ ತಿಳ್ಕೊ. ಜ್ಞಾಪಕ ಬಂದ ಚಂದು? ಬಿಸ್ನೆಸ್ ಮೀಟಿಂಗಾ? ಇನ್ನು ಕೋಟಿಗಟ್ಟಲೆ ಹಣ ಸಂಪಾದಿಸ್ಬಿಟ್ಟು ಮಗಳನ್ನ ರಾಣಿ ತರ ನೋಡ್ಕೊಳೋದಕ್ಕೆ ಅವಳೇ ಬೇಡ ಅಂತ ಹೇಳ್ತಿದ್ದಾಳಲ್ಲ. ಪ್ರೀತಿಸ್ತಾ ಇದೀನಿ, ಅರ್ಥ ಮಾಡ್ಕೊಂತಿದ್ದಾಳಷ್ಟೇ. ಪ್ರೆಸ್ಟೀಜಾ? ಪ್ರೀತಿಗಿದೆಲ್ಲ ಗೊತ್ತಿಲ್ಲ. ಹುಟ್ಟಿದ್ರೆ ಪ್ರೇಮ, ಹೋದ್ರೆ ಪ್ರಾಣ ಎರಡೇ ಗೊತ್ತಿರೋದು. ಅದಕ್ಕೆ ನಿನ್ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು. ಅವಳಿನ್ನು ಸಾಯ್ದೆ ಬದುಕಿದ್ದಾಳಿದ್ರೆ ನಿನ್ನ ಅದೃಷ್ಟ. ಈಗಲಾದ್ರೂ ಅರ್ಥ ಮಾಡ್ಕೋ. ಅದು ಬಿಟ್ಬಿಟ್ಟು ನನ್ನ ಮಗಳು ನಾನು ಇಷ್ಟ ಬಂದ ಕಡೆನೇ ಮದುವೆ ಮಾಡ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ಯಾಕಂದ್ರೆ ಮಹೇಶ್ಗೆ ಸ್ವಾತಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ಚಂದ್ರಶೇಖರ್ ಉರ್ಫ್ ಚಂದು. ಅಂಡ್ ಅವಳ ಹಾಸ್ಪಿಟಲ್ ನಾಳೆ ನೇರವಾಗಿ ಬರ್ಬೇಕಾಗಿರೋದು ಮದುವೆ ಮಂಟಪಕ್ಕೆ. ಅದನ್ನ ನೀನ್ ಮಾಡು, ಇಲ್ಲ ನಾನ್ ಮಾಡ್ತೀನಿ. ಯಾಕಂದ್ರೆ ಈ ಮದುವೆನ ತಪ್ಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಡೋಂಟ್ ವರಿ ಮಿಸ್ಟರ್ ಪಾಟೀಲ್, ಇನ್ನು 1 ಗಂಟೆಯಲ್ಲೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಸ್ವಾತಿ ಇನ್ನೊಂದ್ಸಲ ಹೀಗೆ ಮಾಡ್ಕೊಳ್ದೇ ಇರೋ ಹಾಗೆ ನೀವೇ ಕೇರ್ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಜೇಮ್ಸ್ ಸರ್, ನಾನು ಬೋರ್ಡ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಬೇಬಿನ ಹುಷಾರಾಗಿ ಕರ್ಕೊಂಡು ಹೋಗಿ. ಸ್ಟೂಡೆಂಟ್ಸು ಏನು ಮಾಡೋಕ್ಕೆ ರೆಡಿ ಇರ್ತಾರೆ. ಬಿ ಅಲರ್ಟ್. ಹಾಂ, ಓಕೆ ಸರ್. ಹಾಂ. ಸ್ವಾತಿ, ಟೇಕ್ ಕೇರ್. Come on, move. ಸ್ವಾತಿ, ಪುರೋಹಿತ್ರೆ ತಗೊಳ್ಳಿ ಹೂವಿನ ಬೇಗ ಬೇಗ. ದೇವಿ ನಾರಾಯಣಿ ನಮಸ್ತುತೆ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ.
ಪುರೋಹಿತ್ರೆ ತಾಳಿ ಕಟ್ಸಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಕೆ ತ್ವಂ ಜೀವ ಶರದಶತಂ ಮಾಂಗಲ್ಯಧಾರಣ ಮುಹೂರ್ತಮಸ್ತ ಸುಮುಹೂರ್ತಮಸ್ತ ಸುಪ್ರತಿಷ್ಠಿತಮಸ್ತ ತಚ್ಚೇಯೋರಾರುಣೀಮಹೇ ಗಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ ದೈವೇ ಸರ್ ಕ್ಷಮಿಸಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾವು ಈ ಕೆಲಸ ಮಾಡಿಲ್ಲ. ಸ್ವಾತಿ ಜಾಗದಲ್ಲಿ ನನ್ನ ತಂಗಿನೇ ಇದ್ದಿದ್ರು ನಿಮ್ಮನ್ನ ಹೇಗೆ ವಿರೋಧಿಸಿದ್ನೋ ನನ್ನ ತಂದೆನೂ ಹಾಗೆ ವಿರೋಧಿಸಿ ಅವಳು ಮದುವೆ ಮಾಡ್ತಾ ಇದ್ದೆ. ಎಲ್ಲರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆದನ್ನೇ ಬಯಸ್ತಾರೆ ಸರ್. ಹಾಗೆ ನೀವು ನಿಮ್ಮ ಮಗಳಿಗೆ ಕೋಟ್ಯಾಧಿಪತಿ ಗಂಡನ್ ತರಬೇಕಂತ ಬಯಸಿದ್ದು ಸರಿನೇ ಸರ್, ತಪ್ಪಲ್ಲ. ಮಹೇಶ್ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು ಸರ್, ಮನಸ್ಸಿದೆ. ಅವನು ನಿಮ್ಮ ಮಗಳಿಗೆ ತಾಳಿ ಕಟ್ಟಬೇಕಾದ್ರೆ ನಿಮ್ಮ ಮಗಳ ಕಣ್ಣಲ್ಲಿ ಖುಷಿ ನೋಡಿದ್ದಿದ್ರೆ ಅವಳು ಬಯಸಿದ್ದು ಹಣ ಅಲ್ಲ, ಪ್ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಸರ್, ಖಂಡಿತವಾಗ್ಲೂ ಮಹೇಶ್ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ಡ್ಯಾಡಿ, ನಡೀರಿ ಬನ್ನಿ ಹೋಗೋಣ. ಚಂದು, ನಿನ್ ಮದುವೆಗೆ ಮರ್ಯಾದೆ ಕರಿತೀಯ ತಾನೆ? ಅಪ್ಪ ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚುಚ್ಚಾಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ, ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ. ಈಗ ಟೈಮ್ ಕೊಡೋದ್ರೆ ಹೇಗೆ? ಆವತ್ತೇನೋ ಬಾಯಿ ಮಾತುಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಅಪ್ಪ ಪ್ಲೀಸ್ ಏನಾದ್ರೂ ನೆಪ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ತಗೊಳ್ಳಿ. ಓ, ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್, ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡಿದಾಗಿದೆ. ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ್ಲ ಕೇಳಿದ್ದು, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ, ಓಕೆ ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಬಿಡೋಣ ಅಂತ. ಅಪ್ಪ ಇನ್ವಿಟೇಷನ್ ಕೊಡಿ. ತಗೊಂಬ. ನಾನು ಮನಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮದುವೆಲಿ ಫಸ್ಟ್ ಪ್ರಿಫರೆನ್ಸು ನನಗೆ ಅಂತ ಆಯ್ತು? ಓನ್ಲಿ ಅತಿಥಿಯಾಗಿ ಮಾತ್ರ. ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್, ನಾನ್ ಬರ್ದೇ ಇದ್ರೆ ಈ ಮದುವೆ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ. ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ. ಬರ್ತೀನಿಮ್ಮ. ಬಾಮ್ಮ.
ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ. ಯಜಮಾನ್ರೆ ಬಂದ್ಬಿಟ್ರು. ಎಲ್ಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರಾಯ್ತು. ನಾನ್ ನಿನ್ಗೇನೋ ಹೇಳಿದ್ದೆ. ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಡ್ ಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ. ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗೋದು. ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗೋ. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲ್ ಕೊಡೋ ಹೊಂದಿತಾರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳಸಿತ್ತು ಅಂತಲ್ಲ. ಹಾಗೆ ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಅದ್ ನೋಡು. ಬೇಡ, ಆ ಎಲ್ಲೋ ಸ್ಯಾರಿ ಕೊಡಿ. ಅದಲ್ಲ ಚೆನ್ನಾಗಿ. ಅದು ಅದ್ ತಗೊಳ್ಳಿ. ಇದಾ ಯಾವ್ದು ಇಷ್ಟ ಆಯ್ತು ಅಂತ ಹೇಳಮ್ಮ. ಯಾವ್ದೋ ಒಂದ್ ಸೆಲೆಕ್ಟ್ ಮಾಡು ಅನ್ನಲ್ಲ. ಚಿಕ್ಕಮ್ಮ, ಸ್ಯಾರಿ ಸೆಲೆಕ್ಷನ್ ಬಿಡಿ. ಇವಳನ್ನ ನೋಡ್ತಾ ಇದ್ರೆ ಮದ್ವೆನೆ ಬೇಡ ಅಂತ ಅಂತ ಕೂತಿದ್ದಾಳೆ. ಏಯ್ ಯಾಕೆ? ಈ ಶಟ್ ಅಪ್. ಅಕ್ಕಿ, ಬಬ್ಲು, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾರ್ಯಾರು ಬಂದ್ರು? ಡ್ಯಾಡಿ ಮಮ್ಮಿ ಕೂಡ ಬಂದ್ರು. ಅಷ್ಟೇನಾ? ಇನ್ಯಾರು ಬಂದಿಲ್ವಾ? ಮಾಮ ನಮ್ ಜೊತೆ ಬರಲ್ಲ ಅಂದ್ರು. ಬರಲ್ಲ ಅನ್ನ? ಹೌದು, ನಮ್ಗಿಂತ ಮುಂಚೆನೇನೆ ಒಬ್ನೇ ಬರ್ತೀನಿ ಅಂತ ಹೊರಟ್ ನಿಂತಿದ್ರು. ಬೇಡ, ಜೊತೆಗೆ ಹೋಗೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ. ಹಾಯ್ ಶುಭ. ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋವಾಗ ಮಾಡ್ಬಿಟ್ಟಿಲ್ಲ. ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ? ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ಹೋಗಿ ನಿನ್ಗಳನ್ನ ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓ ಓಕೆ. ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು ನಾನು ನಿನ್ನ? ಎಸ್. ನೋ ವೇ. ನೋ ವೇ. ಹೇ 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 ಹೇ, ನೀನ್ ನನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸ್ಯಾರಿ ಸೆಲೆಕ್ಷನ್ಸ್. ಹಾ ಲೇಡೀಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕಪ್ಪ. ಉಪ್ಸ್, ಸಾರಿ. ಪರವಾಗಿಲ್ಲ. ನೀವು? ನಾನ್ ಸೌಮ್ಯ. ಬ್ಯೂಟಿಫುಲ್ ನೇಮ್. ಮದುವೆ ಹೆಣ್ಣು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನ್ ಮದುವೆ ಗಂಡಾಗಿದ್ರೆ ನನ್ ಮದುವೆ ಆಗೋಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ. ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು. ನಾನು ಇಷ್ಟಪಟ್ಟಿದ್ದೆ ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸ್ಯಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು. ಇಟ್ಕೋ. ಚೆನ್ನಾಗಿ ಹೊಡಿರಿ, ಚೆನ್ನಾಗಿ ಹೊಡಿರಿ. ಬಾಲ್
ಕೆಡುವ್ರಿ ನೋಡಯ್ಯ ಯಾವನೇ ಇದನ್ನೆಲ್ಲ ಅಡ್ಡಾಡವನು ತಿಮ್ರ ಬಲ್ ಎಲ್ಲೋ ಹಾಳಾಗೋಗಿದ್ದೆ ಮನೇಲಿ ಎಲ್ಲರೂ ಹುಡುಕ್ತಾರೆ ನೀನು ಹುಡುಕದ ಏನ್ ಮಾಡ್ತಾರೆ ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ ಅದ್ ಸರ್ ಎಲ್ಲಿಗಪ್ಪ ಹೋಗಿದ್ದೆ ನೀನು ಅಯ್ಯೋ ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು ಯಾರನ್ನ ಅದೇ ಅವ್ರನ್ನ ಯಾರನ್ನ ಅದೇ ಇವ್ರನ್ನ ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ ಯಾರನ್ನ ಅಯ್ಯೋ ಈ ಟಮಟೆ ಬಾರ್ಸೋರ್ನ ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು ಕರ್ಕೊಂಬಂದ್ಬಿಟ್ಟಿದ್ರಿ ಇನ್ನೊಂದ್ ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು ಹಾಕ್ಬಿಟ್ಟಿದೀನಿ ಬೆಂಕಿನ ಹೌದು ಯಾಕೆ ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ ಬಾರ್ಸೋದು ಟಮಟೆ ಅಲ್ಲ ನಾದಸ್ವರ ಹೌದಾ ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ ಅಯ್ಯೋ ನಾನ್ ಸತ್ತ ನನ್ ಏನಕ್ಕೆ ಬಾಬಾ ಬಾಬಾ ಯಾರು ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು ತಿಮ್ರಾಯ ಯಾರು ಅಂತ ಹೇಳು ನೀನೇ ಅಂತ ಹೇಳು ನಿನ್ನ ನಿನ್ನ ಬಿಡೋದಿಲ್ಲ ನಿನ್ನ. ಒಂದ್ ನಿಮಿಷ ಬಿಡೋದಿಲ್ಲ. ತಗೊಳ್ಳಿ ಸ್ವಲ್ಪ ಜಾಗ ಎಷ್ಟು ಬೇಕಾದ್ರೂ ಹೊರಡ್ತೀನಿ. ನನ್ ಕೈಗ್ ಸಿಕ್ಕು ನೀನು ನನ್ ಕೈಗ್ ಸಿಕ್ಕು ಸೌಮ್ಯ ಹೋಗ್ ಡೈಮಂಡ್ ನೆಕ್ಲೆಸ್ ತಗೊಂಬಮ್ಮ. ಆಯ್ತು ಚಿಕ್ಕಮ್ಮ. ಸಾರಿ ನಾನು ಅದು ಹೇ ಇದು ನಾನು ನಿನ್ನೆ ನೀವಿಷ್ಟಪಟ್ಟು ಸೀರೆ. ಹಾ ಅದೇ ಅನ್ಕೊಂಡೆ ನಾನು ಸೌಮ್ಯವ್ರೆ ನಂಗೊಂದು ಡೌಟ್ ಆ, ಈ ಸೀರೆಯಿಂದ ನಿಮಗೆ ಅಂದ ಹೆಚ್ಚಾಯ್ತಾ ಇಲ್ಲ ನಿಮ್ಮಿಂದ ಈ ಸೀರೆಗೆ ಅಂದ ಬಂತ ಅಂತ ಗೊತ್ತಾಗ್ತಾ ಇಲ್ಲ. ಎರಡೂ ಅಲ್ಲ, ಅದು ನೋಡೋರ್ ಕಣ್ಣಲ್ಲಿದೆ. ಸೌಮ್ಯ ಅಮ್ಮ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಹೋಗು. ಹೇ ಮದುವೆ ಹಣ್ಣು ರೆಡಿ ಮಾಡಾಯ್ತಾ? ಹಾ ಇನ್ನೇನ್ ಮುಗೀತು. ಅದೇ ದೃಷ್ಟಿ ಬಟ್ಟೆ ಇಟ್ಟಿಲ್ವಲ್ಲ? ನನ್ ಮಗಳಿಗೆ ಯಾಕಪ್ಪ ದೃಷ್ಟಿ? ಯಾಕೆ ಅಂತ ಕೇಳೋದಕ್ಕಿಂತ ಯಾಕೆ ಇಡೋದು ಅಂತ ಕೇಳಿ. ಯಾಕೆ? ಹಾಂಗ್ ಬನ್ನಿ. ಈಗ ಮಕ್ಕದಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಮುಚ್ಚಿಡಕ್ಕೆ ಅಂತ ಇಡೋದೊಂದು ಬೊಟ್ಟು, ಅದೇ ಬರ್ತಾ ಬರ್ತಾ ದೃಷ್ಟಿ ಬೊಟ್ಟು ಅಂತ ಆಗೋಯ್ತು. ಈಗ ನೀವು ಹೂ ಅಂದ್ರೆ ನಿಮ್ಮ ಮಗಳು ಏನು ಅನ್ಕೊಂಡಿಲ್ಲ ಅಂದ್ರೆ ನನಗೇನ್ ಹೆಚ್ಚು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅಲ್ಲೊಂದು ಬೊಟ್ಟು ಇಡ್ತೀನಿ. ಏನ್ ಹೇಳ್ತೀರಪ್ಪ? ಅಷ್ಟೇ ತಾನೇ? ಅಷ್ಟೇ. ನೀನೇನ್ ಹೊರಗ್ ನಾವ್ನ ತಗೋಪ್ಪ ಇಡು. ಕೊಡಿ. ಏನಪ್ಪ ಇದು ಮೂಗಿಗೆ ಇಟ್ಬಿಟ್ಟ ದೃಷ್ಟಿ ಬೊಟ್ಟು? ನಿಮ್ಮ ಮಗಳಿಗೆ ಮೂಗಿನ ತುದಿಯಲ್ಲೇ ಒಂದ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಮೃಷ್ಟಾನ್ನ ಭೋಜನ ಯಜಮಾನ್ರೆ, ಎಲ್ಲೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ಸ್ವಲ್ಪ ಬಡಿಸ್ಲಾ? ಸಾಕು. ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ಸಾಯ್ ಸಾಯ್ ನೀನ್ ಅಂತ್ಯ ಮಾಡ್ತೀನಿ ಇವತ್ತು. ನಿನ್ನ ಜೀವ ತೋರಿಸಲ್ಲ ಇವತ್ತು. ನಿನ್ನ ಹಾಳು ಏನೋ ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ. ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಹೋಗೋ. ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಹೋಗೋ. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು ಯಾವ ಕಚಡ ನನ್ ಮಗ ಇವ್ರಿಗೆ ಸ್ವೀಟ್ ಆಗ್ತದ? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ, ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸಾರ್, ಈ ನನ್ನ ಮಗನ ಹತ್ರ ನೀವು ಹೇಗೆ ಆಗ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ?
ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಓ ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಅಂಕಲ್ ಹ್ಮ್ ಕೋಪಿಸ್ಕೊಳ್ದೆ ನಗ್ನಗ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅವನು ಹೀಗ್ ಮಾಡ್ತಿದ್ರೆ ನಾನು ಹೇಗಪ್ಪ ನಗೋದು? ಅದಕ್ಕೆ ಏನಂತ ಅಂಕಲ್, ಯಾವ್ದಾರು ಜೋಕೋ ಇಲ್ಲ ಯಾರ್ದಾರು ಕತೆ ಹೇಳ್ಕೊಂಡು ಊಟ ಮಾಡ್ಬೋದಲ್ಲ? ಹಾಗಾದ್ರೆ ನೀನೇ ಒಂದ್ ಕತೆ ಹೇಳಪ್ಪ. ಕತೆ ಕಟ್ಟೋ ವಯಸ್ಸಲ್ವಾ ನಿಮ್ದು? ಓಕೆ ಅಂಕಲ್, ನಾನು ಹೇಳ್ತೀನಿ. ಕತೆ ಬಂದು, ಒಬ್ಬ ಹಠಮಾರಿ ಹೆಣ್ಣು ಅವಳನ್ನ ಪ್ರೀತಿಸ್ತಾರೋ ಒಬ್ಬ ಮುದ್ದು ಹುಡುಗ. ನಂತರ ಅವನ್ ಕತೆ ಹೇಳ್ತೀನಿ. ಹೇಳು. ಬೇಡ ಬಿಡಿ ಅಂಕಲ್, ಅಕಸ್ಮಾತ್ ಇಲ್ಲೂ ಆ ಕ್ಯಾರೆಕ್ಟರ್ನವ್ರು ಯಾರು ಇದ್ರೆ ಅವ್ರಿಗೆ ಯಾಕೆ ಸುಮ್ಮನೆ ಕೋಪ ಬರ್ಸೋದು ಅಂತ. ಹೋಗ್ಲಿ, ಕತೆ ಬೇಡ, ಒಂದು ಹಾಡಾದ್ರೂ ಹೇಳ್ಬೋದಲ್ಲ? ದಟ್ಸ್ ಫೈನ್ ಅಂಕಲ್. ಆದ್ರೆ ನಾನು ಯಾರ ಬಗ್ಗೆ ಹಾಡ್ತಾ ಇದ್ದೀನಿ ಅಂತ ಗೊತ್ತಾ? ಯಾರ ಬಗ್ಗೆನೋ? ನನ್ನ ಲವರ್ ಬಗ್ಗೆ. ಲವ್ವರ? ಇದ್ಯಾವುದೋ ಹೊಸ ಸ್ಟೋರಿ, ನಾವ್ ಯಾವತ್ತೂ ಕಂಡೇ ಇಲ್ಲ. ಲವ್ ಎಲ್ಲರ ಕಣ್ಣಿಗೆ ಕಾಣಲ್ಲ ಬಾವ. ಹೋಗ್ಲಿ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಂಕಲ್ ಅವಳು. ಇಲ್ಲ. ಎಲ್ಲಿ? ಇಲ್ಲೇ ಅಂದ್ರೆ ಇಲ್ಲಿ, ನನ್ನ ಹೃದಯದಲ್ಲಿ. ಸರಿ, ಕೊಂಕಣ ಸುತ್ತೋದ್ ಯಾಕೆ? ಮೈಲಾರಕ್ ಬಾ.